ಹೇಗಿದ್ದೀರಾ? ಮಾನ್ಯ ಸಿದ್ದರಾಮಯ್ಯನವರಿಗೆ ನಮಸ್ಕಾರ ಹೇಳುತ್ತಾ, ಈ ಕರ್ನಾಟಕದ ಮಧ್ಯೆ ಪ್ಯಾಂಟ್ಗಳ ಹಾಕೊಂಡು ಚಿಟ್ಟ ಆರಿಸುವರ ನಡುವೆ ಪಂಚ ಉಟ್ಕೊಂಡು ದೇಶ ಆಳಿದಂತ ದೇವರ ಅರಸನ್ ಬಿಟ್ರೆ ಸೆಕೆಂಡ್ ಆಫ್ ಲೀಡರ್ ಸಿಎಂ ಬಹಳ ವರ್ಷಗಳ ಕಾಲ ಆಳಿದಂತ ನಾಯಕ ಏನಾರಂತಿದ್ರ ಮಾನ್ಯ ಸಿದ್ದರಾಮಯ್ಯನವ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಮುಕ್ಕಾಲ್ ಭಾಗ ಒಳ್ಳೆ ರೀತಿ ಸ್ಟೆಪ್ ತಗೊಂಡ್ ಬಂದಿರ್ತಾರೆ, ಎಲ್ಲೋ ಒಂದ್ ಕಡೆ ಮಧ್ಯ ತಾವು ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾರ ಅಂತ ನನ್ನ ಒಂದು ಅನಿಸಿಕೆ. ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೆ ಒಂದ್ 4-5 ತಿಂಗಳ ಹಿಂದೆ ಪರಭಾಸ ನಟಿಯಾಗಿರ್ತಕ್ಕಂತಹ ತಮ್ಮನನ್ ಕರಕ ಬಂದ್ಬಿಟ್ಟು ಕರ್ನಾಟಕ ಬಿಟ್ಟು ಬಹಳ ವಿವಾದಕ್ಕೆ ಎಡೆ ಆಗಿದ್ರಿ. ಬಟ್ ಇವಾಗ್ಲೂ ಅಷ್ಟೇ ಪಾಪ ಹೆಣ್ಮಗಳು ಮುಸ್ಲಿಮ್ಸ್ ಬಾಂಧವರಿಗೆ ನಾವು ಕೂಡ ಕರ್ನಾಟಕದ ಜನರು ಎಲ್ಲರೂ ಅವ್ರಿಗೆ ಬಹಳ ಗೌರವ ಕೊಟ್ಟು ನಮ್ ಜೊತೆಲೆ ಇಟ್ಕೊಂಡಿರ್ತೀವಿ. ಅವ್ರನ್ನ ಯಾವಾಗ್ಲೂ ನಮ್ ಜೊತೆಲಿ ಇರ್ತಾರೆ ಮುಸ್ಲಿಮ್ಸ್ ಬಾಂಧವರು. ಆದ್ರೆ ಎಲ್ಲೋ ನಮ್ ಸಿದ್ದರಾಮಯ್ಯ ಮುಸ್ಲಿಮ್ಸರು ಓಟು ಪರವಾಗಿಯೋ ಇಲ್ಲ ಅವ್ರ ವಿಶ್ವಾಸಕ್ಕೆಯೋ ನಮಗ್ ಗೊತ್ತಿಲ್ಲಪ್ಪ, ಎಲ್ಲೋ ಒಂದ್ ಕಡೆ ಪಾಪ ಬರಬಾರ್ದ ಜಾಗಕ್ಕೆ ಅವ್ರ ಕುರಾನ್ ಹೇಳುತ್ತೆ, ನಾವು ಕುರಾನ್ ಬಿಟ್ಟಿ ಆಜಾದ್ ಬಿಟ್ಟಿ ಎಲ್ಲೂ ಬರಲ್ಲ ಅವರು, ಆಯ್ತಾ? ಅವ್ರು ಕುರಾನ್ ಆಯ್ತು ಆಜಾದ್ ಆಯ್ತು. ಆದ್ರೆ ನಮ್ಮ ಮಹಿಳೆಯರು ಮುಸ್ಲಿಮ್ಸ್ ಬಾಂಧವರು ಕೇಳಿ, ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ ಅವರು ಮಸೀದಿಗೆ ಹೋಗಲ್ಲ, ಮಸೀದಿಗೆ ಕಳ್ಸ್ಕೊಡಲ್ಲ ಹೆಣ್ಮಕ್ಳನ್ನ. ಆ ನಡುವೆಯ ಮಧ್ಯೆ ಮಾನ್ಯ ಸಿದ್ದರಾಮಯ್ಯನವರು ನಾಳೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಫ್ ಅನ್ನೋ ಒಬ್ಬ ಹೆಣ್ಮಗಳನ್ನೇ ಉದ್ಘಾಟನೆ ಮಾಡಕ್ ಕರ್ಕೊಂಡ್ ಬಂದಿರ್ತಾರೆ. ಆದ್ರೆ ಅವ್ರ ಧರ್ಮ ಹೇಳುತ್ತೆ, ನಾವು ವಿಗ್ರಹ ನೋಡಲ್ಲ, ವಿಗ್ರಹಗಳ ಜೊತೆ ನಾವು ಮುಟ್ಟಲ್ಲ, ಆಮೇಲೆ ಅಲ್ಲೆಲ್ಲ ಕುಂಕುಮನ ಆರಾಧಿಸ್ತದ ಪಾಪ. ಆ ಹೆಣ್ಮಗಳು ಬಂದು ಎಲ್ಲೋ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಲ್ಲ, ನಾವೊಂದು ಎಲ್ಲೋ ಒಂದ್ ಕಡೆ ಪಾಪ ಒಂದ್ ಕಡೆ ಎಲ್ಲೋ ಪ್ರೀತಿ ಇದೆ ಬರ್ಬೇಕು ಅಂತ, ಇನ್ನೆಲ್ಲೋ ಒಂದ್ ಕಡೆ ಕುರಾನ್ ಹೇಳ್ತದ ಹೋಗ್ಬೇಡ ಅಂತ ಒಬ್ಬ ಹೆಣ್ಮಗಳನ್ನ ಕರ್ಕ ಬಂದು ಉದ್ಘಾಟನೆಗೆ ಬಿಡ್ತಿದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ನೀವೆಲ್ಲೋ ಒಂದ್ ಕಡ ಹಿಂದೂ ಮತ್ತೆ ಮುಸ್ಲಿಮ್ಸ್ಗ ಎಲ್ಲೋ ಮನಸ್ತಾಪನ ಆಗ್ತಾ ಇದ್ದೀರಾ ಅಂತ ಅನ್ಸಲ್ವಾ? ಹೇಳಿ, ಒಂದ್ಸತಿ ಯೋಚನೆ ಮಾಡಿ ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಪ್ಪಾಜಿ ಅವರೇ. ಎಲ್ಲೋ ಒಂದ್ ಕಡೆ ಹಿಂದೂಗಳಿಗೆ ಮುಸ್ಲಿಮ್ಸ್ಗಳಿಗೆ ಮನಸ್ತಾಪ ಉಂಟಾಯ್ತದ. ಯಾಕಂತಂದ್ರೆ ನೀವು ಬಹಳ ಪ್ರೀತಿ ಮಾಡ್ತೀರಿ ಮುಸ್ಲಿಮ್ಸ್ ಬಾಂಧವರನ್ನ, ಬಹಳ ಪ್ರೀತಿ ಮಾಡ್ತೀರಿ, ಬಹಳ ಖುಷಿ. ಹೌದು, ಹಂಗೆ ಇರ್ಬೇಕು ಕೂಡ. ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕ ಅಂತಂದ್ರೆ ಎಲ್ಲಾ ಜಾತಿ ಜನವರ್ಗದವ್ರನ್ನು ಒಂದ್ ಮಾಡೋದೇ ನಿಮ್ ಉದ್ದೇಶ. ಆದರೆ ಸರಿ ಸಮಾನವಾಗಿ ಮುಸ್ಲಿಮ್ಸ್ ಬಾಂಧವರಿಗೆ ಏನ್ ಕೊಡ್ತೀರಾ ಅದನ್ನ ನಮ್ಮ ಕನ್ನಡ ಅಂತಂದ್ರೆ ಹಿಂದೂಗಳಿಗೂ ಕೂಡ ಸಮಾನತೆ ತರಬೇಕು. ನೀವು ಕರ್ಕೊಂಡ್ ಬನ್ನಿ ಚೀಫ್ ಗೆಸ್ಟ್ ಆಗಿ ನಮ್ಮ ಮೇಡಮ್ ಅವ್ರನ್ನೇ, ಬಾನು ಮುಸ್ತಫ್ ಅನ್ನೋರ್ನ ಕರ್ಕೊಂಡ್ ಬನ್ನಿ, ಕೂರ್ಸಿ, ಚೀಫ್ ಗೆಸ್ಟ್ ಆಗಿ ಕೂರ್ಸಿ, ಮನೆ ಕರ್ಕೊಂಡು ಊಟ ಮಾಡಿಸಿ. ಪಾಪ ಆ ಮೇಡಮ್ಗೆ ಒಪ್ಪಿಗೆ ಇದ್ದದು ಇಲ್ವೋ ಗೊತ್ತಿಲ್ಲ, ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಉದ್ಘಾಟನೆಗೆ ಬಿಡ್ತಿರಲ್ಲ. ಕರ್ನಾಟಕ ಜನರಲ್ಲಿ ಸಾಹಿತ್ಯ ಓದಿರೋರು, ವಿದ್ವಾಂಸರು, ದೈವ ಸ್ವರೂಪಿಯಾಗಿರ್ತಕ್ಕಂಥವ್ರು, ಅವ್ರ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಬೇಜಾರು ಮಾಡಿದ್ರಿ ಅಂತಲ್ವಾ? ನಾಳೆ ವಿವಾದಕ್ಕೆ ಯಾಕೆ ನೀವು ಹೊಣೆ ಆಯ್ತೀರಾ? ದೇವೇಗೌಡರನ್ನ ಕರಿಬೋದಾಯ್ತಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಪ್ರಧಾನಿ ಆಗಿರ್ತಕ್ಕಂತಹ ಏಕೈಕ ವ್ಯಕ್ತಿ, ಭಾರಿ ಹಿರಿಯ ರಾಜಕಾರಣಿ, ವಯಸ್ಸಿಗೂ ಬಹಳ ದೊಡ್ಡವರು, ಆಯುಷ್ಯದಲ್ಲೂ ಬಹಳ ದೊಡ್ಡವರು, ಇಂದೋ ನಾಳೆ ಪಾಪ ಅವರು ಹೊರಟ್ಬಿಡ್ತಾರೆ ಅಂದ್ರೆ ಪಾಪ ಅವರು ಇನ್ನೂ ಪಾಪ ಇಷ್ಟು ವಯಸ್ಸಾದ್ರು ಇದಾರಲ್ಲ, ಅವೊಂದು ಗುರುತ್ಕಾರವೇ, ಅವ್ರ ಹೆಸರು ಇರ್ಲಿ, ಅವ್ರ ಫೋಟೋಸ್ ಇರ್ಲಿ, ಅವ್ರ ವಿಡಿಯೋ ಇರ್ಲಿ, ಅವ್ರ ವಿಡಿಯೋವನ್ನ ನೋಡ್ಬೇಕು ಶತಮಾನ ಅವ್ರ ಮೊಮ್ಮಕ್ಕಳು ಕೂಡ ಅನ್ನೋದೇನಾರುವೆ. ಅದು ಒಂದು ನಿಮ್ಮ ಗುರುಗಳು ಯಾರು ಹೇಳಿ? ದೇವೇಗೌಡರು ನಿಮ್ ಗುರುಗಳು, ಅವರಿಂದನೇ ನೀವು ಬೆಳೆದಿರೋದು. ನಮ್ಮ ಕರ್ನಾಟಕ ಮೊಟ್ಟ ಮೊದಲು ಪ್ರಧಾನಿ ಆಗಿರ್ತಕ್ಕಂತಹ ದೇವೇಗೌಡರ ಶಿಷ್ಯನೇ ನಿಮ್ ಸಿದ್ದರಾಮಯ್ಯನವರು. ಅವ್ರನ್ನ ಕರ್ಕ ಬಂದು ನೀವು ಉದ್ಘಾಟನೆ ಮಾಡಿರೋರಲ್ಲ, ಇವತ್ತು ಬೇಸ್ ಅನ್ನೋರು ನಮ್ ಕರ್ನಾಟಕದ ಜನ. ಹೌದು ಸ್ವಾಮಿ, ಇದು ಸತ್ಯ. ಬೇಕಾದ್ರೆ ನನ್ನ ವಿಡಿಯೋ ನೋಡಿದವರು ವೆರಿ ಗುಡ್ ಅಂದಾರೆ, ಪರವಾಗಿಲ್ಲ, ಕರೆಕ್ಟ್ ಆಗಿ ಮಾತಾಡಿದಾರೆ ಹೆಣ್ಮಗಳು ಅನ್ಬೇಕು ಸರ್. ಮಾನ್ಯ ಸಿದ್ದರಾಮಯ್ಯನವ್ರೆ, ಯಾವಾಗ್ಲೂ ವಿವಾದಕ್ಕೆ ಒಳಗಾಗ್ಬಿಡ್ತಿರಲ್ಲ ಸ್ವಾಮಿ. ನಾನ್ ಹೇಳುತ್ತೆ ಸರಿ ಅನ್ನೋದಲ್ಲ ಸ್ವಾಮಿ. ತಾವು ಕೂಡ ಒಳ್ಳೆ ರೀತಿಯಲ್ಲಿ ಹಿಂದುತ್ವ ಅನ್ನೋದನ್ನ ತಗೊಬನ್ನಿ, ಹಿಂದೂ ಮುಸ್ಲಿಮ್ಸ್ನ ಒಂದ್ ಮಾಡಿ ಅವ್ರ ಮನಸ್ಸಲ್ಲಿ ಬೆಂಕಿ ಹಾಕ ಕೆಲಸ ಮಾಡ್ಬೇಡಿ. ಮೊನ್ನೆ ನೀವು ಡಿಜಿಗ ತೊಂದರೆ ಮಾಡಿದ್ರಿ, ಏನು ಗಣಪತಿ ಕೂರ್ಸಾಗ ಯಾರಿಗೂ ಡಿಜೆ ಹಾಕಕ್ಕಿಲ್ಲ ಅಂತ ನೀವು ತೊಂದರೆ ಮಾಡಿದ್ರಿ. ಓಕೆ, ಒಪ್ಕೊಳ್ಳೋಣ. 6 ತಿಂಗಳಿಂದಲೇ ನೀವು ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು, MLA
ಆಗಿರ್ಬೋದು, ಎಂಪಿಗಳಾಗಿರ್ಬಹುದು, ಇನ್ನು ಯಾರ್ಯಾರಿದ್ರು ವಿಧಾನಸಭೆಯಲ್ಲಿ ಒಂದು 6 ತಿಂಗಳಿಂದ ಮೀಟಿಂಗ್ ಮಾಡಿ ನೋಡಪ್ಪ, ಯಾರು ಕರ್ನಾಟಕದಲ್ಲಿ ಗಣಪತಿ ಕೂರಿಸ್ತಾರೋ ಅವ್ರು ಮಣ್ಣಿನ ಗಣಪತಿನೇ ಆಗಿರ್ಬೇಕು, ಯಾರು ಬಣ್ಣ ಹೊಡೆದಿರಬಾರ್ದು, ಚಿಕ್ಕ ಚಿಕ್ಕ ಗಣಪತಿ ಮಾಡಿ ಅವರ ಒಂದು ಸರೌಂಡಿಂಗ್ ಅಲ್ಲಿ ಗಣಪತಿನ ಅವ್ರ ಮನಾಳ್ತಿಗೆ ಅವರು ಹೂಕುಂಡಕ್ಕೋ ಅಥವಾ ಇನ್ನೇನಾರು ಅವ್ರ ಚಿಕ್ಕ ಪುಟ್ಟ ಕೆರೆಗಳಿಗೆ ಬಿಟ್ಕೊಂಡು ಗಣಪತಿ ಹಬ್ಬನ ಮುಗಿಸ್ಬಿಡ್ಬೇಕು. ಮಕ್ಕಳು ಮಾತ್ರ ಡಿಜೆ ಹಾಕ ಕುಣಿಬೇಕು, ದೊಡ್ಡವ್ರು ಇನ್ಮೇಲೆ ಆಗ್ಬಾರ್ದು, ರೋಡ್ ಎಲ್ಲ ಮೆರವಣಿಗೆ ಆಗ್ಬಾರ್ದು, 50,000 40,000 ರೂಪಾಯಿ ಕೊಟ್ಬಿಟ್ಟು ಬಣ್ಣದ ಗಣಪತಿನ ತರಬಾರ್ದು ಅಂತ ನೀವು ಹೇಳಿರೋರೆಲ್ಲ ನಾನು ಒಪ್ಕೋತಾ ಇದ್ದೆ. ಇವತ್ತು ನೀವು ಎಲ್ಲಾ ತಂದ್ಬಿಟ್ಟಿದ್ದಾರೆ ಮಕ್ಕಳು, ದೊಡ್ಡ ದೊಡ್ಡ ಗಣಪತಿ 50,000 60,000 ಲಕ್ಷ 7 ಲಕ್ಷ ಕೊಟ್ಟು ಗಣಪತಿ ತಂದಿರ್ತಾರೆ, ಏನೋ ಒಂದ್ ಖುಷಿ ಡಿಜೆ ಹಾಕತ್ತಾರೆ. ನೀವು ಸದನದಲ್ಲಿ ಡಿಜೆ ಹಾಕಾಗಿಲ್ಲ ಅಂತಂದ್ರು. ವಿರೋಧ ಪಕ್ಷ ನಾಯಕರು ಏನಂತಂದ್ರು, ಮುಸ್ಲಿಮ್ಸರು ಆಜಾದ್ ಕೂಗಾಗಿಲ್ಲ ಅಂದ್ರು. ಮಂತ ಜಗಳ ತಂದ್ ಮಾಡಿದ್ರು ಯಾರು ಸ್ವಾಮಿ? ತಾವೇ ಮೊನ್ನೆ ಸಿದ್ದರಾಮಯ್ಯನವರು. ನೀವು ಮಾತಾಡ್ಬೋದೈತಲ್ಲ, ಸರಿ ಸಮನಾಗಿ ಮಾತಾಡ್ಬೇಕು ಸ್ವಾಮಿ. ಅವ್ರ ಹಲ್ಲ ಒಪ್ಪರ್ ಕೂಗ್ತಿದ್ದಾರೆ, ನಮ್ ತಾತ ಹಿರಿ ತಾತನಿಂದನೂ ಕೂಗ್ತಾ ಇದ್ದಾರೆ. ಇವರು ಗಣಪತಿ ಬಿಡ್ತಾ ಇದ್ದಾರೆ. ಅವಾಗಿಂದು ಡ್ಯಾನ್ಸ್ಗಳು, ಅವಾಗೆಲ್ಲ ಡೋಲು ಡುಮ್ಕಿ ಇತ್ತು ಬಿಡಿ, ಇವಾಗೆಲ್ಲ ಡಿಜೆ ಅಂತ ಬಂದ ಒಂದ್ 5 ದಿವಸ ಮುಂದ್ಕೊಳ್ಳಿ ಬಿಡಿ. ನೀವು 6 ತಿಂಗಳಿದ್ದೇ ಕೆಲಸ ಮಾಡಿದ್ರೆ ಇವತ್ತು ನಿಮ್ಮ ಸದನದಲ್ಲಿ ಗಲಾಟೆ ಆಯ್ತಿತ್ತಾ? ಅಲ್ಲೇ ಅಂಟ್ಕೊಬಿಟ್ರಿ ಜಗಳ. 30-40 ನಿಮಿಷ ಗಲಾಟೆ ಮಾಡಿದೀರಾ. ನೀವು ಡಿಜೆ ಹಾಕ್ಬೇಡಿ ಅಂತ, ಅವ್ರು ಹಲ್ಲ ಕೂಗ್ಬಾರ್ದು ಅಂತ. ಯಾರು ಸದನ ನಡೀತು? ಅದು ನಿಮ್ಮ ಮುಂದೆನೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮಾಡ್ತಕ್ಕಂಥ ರೀತಿ, ನೀವು ನ್ಯಾಯ ತೀರ್ಮಾನ ಮಾಡೋಂಥ ರೀತಿ ಒಂದಕ್ಕೊಂದು ಟ್ಯಾಲಿ ಇಲ್ಲ. ಹಿಂದೂ ಮುಸ್ಲಿಮ್ಸ್ಗೆ ಎಲ್ಲೋ ಒಂದ್ ಕಡೆ ಮನಸ್ತಾಪ ಉತ್ಪತ್ತಿ ಮಾಡಿದ್ದೀರಾ. ಹಾಗಾಗಿ ಆದ್ರೆ ಹಿರಿಯ ನಾಯಕ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಮಾನ್ಯ ಶ್ರೀ ದೇವೇಗೌಡರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿ. ಸಿದ್ದರಾಮಯ್ಯನವರೇ, ನಿಮ್ಗೆ ಇನ್ನೂ ಹೆಸರು ಉಳ್ಕತ್ತದೆ. ಇನ್ನು 10 ವರ್ಷ ಅಲ್ಲ 20 ವರ್ಷ ಮುಖ್ಯಮಂತ್ರಿಗೆ ಯಾರು ಬೇಡ ಅನ್ನಲ್ಲ. ಆದ್ರೆ ಕೆಲವು ನಿರ್ಧಾರಗಳನ್ನು ನೀವು ಕರೆಕ್ಟ್ ತಗೋಬೇಕು. ನಾವು ಚಿಕ್ಕವರಾದೇನು ದೊಡ್ಡವರಾದೇನು ಸ್ವಾಮಿ, ನಾವು ಓದ್ತಾ ಇರ್ತೀವಿ, ಆ ಮೀಟಿಂಗ್ ನಾವು ನೋಡ್ತಾ ಇರ್ತೀವಿ, ಕೆಲವು ನ್ಯೂಸ್ಗಳು ಕೇಳ್ತಿರ್ತೀವಿ, ಕೆಲವು ಜಾಗದಲ್ಲಿ ನಾವು ದೊಡ್ಡ ಜಾಗದಲ್ಲಿ ಕೂತಿರ್ತೀವಿ. ಎಲ್ಲ ಒಂದ್ ಕಡೆ ಅವರು ಮಾತಾಡ್ತಿದಾಗ ಎಲ್ಲೋ ನಮ್ಗೆ ನೋವಾಗುತ್ತೆ. ಹೌದಲ್ವಾ? ಈ ತರ ಮಾತಾಡ್ಬೋದಾಯ್ತು, ಇವ್ರು ಈ ತರ ತೀರ್ಮಾನ ಮಾಡ್ಬೋದಾಯ್ತು, ಹಿರಿಯ ರಾಜಕಾರಣಿ ಕರ್ಕೊಂಡ್ಬಂದು ನೀವು ಉದ್ಘಾಟನೆ ಮಾಡ್ಬೋದಾಯ್ತಾ? ನಾನು ಅದೊಂದು ಅನಿಸಿಕೆ ಅಭಿಪ್ರಾಯ. ಮಾನ್ಯರೇ, ನಾನೇನಾದ್ರು ತಪ್ಪಾಗಿ ಹೇಳಿದ್ರ ದಯಮಾಡಿ ಕ್ಷಮಿಸ್ಬೇಕಿಲ್ಲ. ಯಾವ್ದೇ ರಾಜಕಾರಣ ಮಾಡ್ತಾ ಇಲ್ಲ, ನಾನು ಯಾವ್ದೇ ಪಕ್ಷಪಾತ ಮಾಡ್ತಾ ಇಲ್ಲ, ಯಾರು ಹಿಂದೂ ಮುಸ್ಲಿಮ್ಸ್ ತಂದಾಗ್ತಾ ಇಲ್ಲ. ಎಲ್ಲರನ್ನು ಸರಿ ಸಾಮಾನ್ಯ ನೋಡಿ ಸಿದ್ದರಾಮಯ್ಯನವರೇ, ಅವ್ರಿಗೆ ಮುಸಲ್ಮಾನಿಗೆ ಯಾವ ತರ ನೀವು ಕೊಡ್ತಾ ಇದ್ದೀರೋ ಅನುದಾನಗಳನ್ನ ಹಿಂದೂಗಳಿಗೂ ಕೊಡಿ. ಎಲ್ಲರನ್ನು ಸರಿ ಸಮಾನವಾಗಿ ತಗೊಬನ್ನಿ. ಯಾವುದೇ ಕಾರಣಕ್ಕೂ ಸದನದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಸದನದಲ್ಲಿ ಪರಭಾಷೆ ಎಲ್ಲರೂ ಓಟ್ ಹಾಕಿರ್ತಾರಿ. ಎಲ್ಲರೂ 5 ಜನ ಸದನದಲ್ಲಿ ಇರ್ಬೇಕು. ಎಲ್ಲಾ ಜಾತಿಯವರು. ಮುಸ್ಲಿಮ್ಸ್ 5 ಜನ ಇದ್ದಾರ, ಕ್ರಿಶ್ಚಿಯನ್ಸ್ 5 ಜನ, ಕ್ರಿಶ್ಚಿಯನ್ಸ್ 5 ಜನ ಇದ್ದಾರ, ದಲಿತರ 5 ಜನ, ಉಪ್ಪರ್ 5 ಜನ, ಕುರುಬ 5 ಜನ, ಕುಂಬಾರ 5 ಜನ, ಎಲ್ಲ ಎಷ್ಟೆಷ್ಟು ಜಾತಿ ಇದಾರೋ ಅಷ್ಟಷ್ಟು ಜಾತಿಗೆ 5 ಜನ ಅಲ್ಲಿ 5 ಮೆಂಬರು ಪಾರ್ಲಿಮೆಂಟ್ ಅಲ್ಲಿ ಇರ್ಬೇಕು. ನೀವು ದೊಡ್ಡವ್ರಿಗೊಂದ್ 4 ಕೂರಿಸ್ಬಿಟ್ಟು ಚಿಕ್ಕವ್ರಿಗೊಂದ್ 4 ಕೂರಿಸ್ಬಿಟ್ಟು ಎಲ್ಲೋ ಒಬ್ಬರಿಗೆ ಒಂದೊಂದು ಕೊಡೋದಲ್ಲ ಸ್ವಾಮಿ. ಸಮಾನತೆ ಇರ್ಬೇಕು. ಅಹಿಂದ ನಾಯಕ ಅಂತಂದ್ರೆ ಸಮಾಧಾನವಾಗಿರ್ಬೇಕು, ಸಮಾನತೆ ಇರ್ಬೇಕು. ಮತ್ತೆ ನಿಮ್ಗೆ ಮುಖ್ಯಮಂತ್ರಿ ಅಷ್ಟು ನಿಮ್ಗೆ ಏನಾದ್ರು ವಿಶ್ವಾಸ ಪ್ರೀತಿ ಏನಾದ್ರು ಇದ್ರ ಜನರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ. ಅದು ನಂದು ಲಾಸ್ಟ್ ನಿರ್ಧಾರ.